ವೇಣು 7 ಟಿವಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರೆಲ್ಲ ವಿ ಎಸ್ ಆರ್ ಹತ್ರ ಕೆಲಸ ಮಾಡೋದು ನೋಡ್ಬೋದು. ಸರ್ ನಿಮ್ಮ ಹೆಸರು? ಸರ್ ಮೋಹನ್. ಸರ್ ನಿಮ್ಮ ಹೆಸರು? ಹಾಂ, ರೈಟ್ರ್ ಅಲ್ಲ ಸರ್ ನೀವು? ಸರ್ ನಿಮ್ಮ ಹೆಸರು? ಶಂಕರ್ ರೆಡ್ಡಿ. ಸರ್ ನಿಮ್ಮ ಹೆಸರು? ಸುರೇಂದರ್. ಸರ್ ನಿಮ್ಮ ಹೆಸರು? ರಾಜ. ಸರಿ, ನನಗೋಸ್ಕರ ಒಂದು ಅರ್ಧ ಗಂಟೆ ನೀವು ಟೈಮ್ ಮಾಡಿಕೊಡಿ ಸರ್, ಯಾಕಂದರೆ ನಾನು ನಿಮ್ಮ ಹತ್ರ ಒಂದು ಸ್ಮಾಲ್ ಇಂಟರ್ವ್ಯೂ ತೊಗೊಳೋದಿದೆ ಸರ್. ತಗೊಳ್ಳಿ, ಪರವಾಗಿಲ್ಲ. ವೇಣು 7 ಟಿವಿ ಕಡೆಯಿಂದ ನಮಸ್ಕಾರ ಸರ್. ಸಂತೋಷ, ನಮಸ್ಕಾರ. ನಾವು ಶ್ರೀನಿವಾಸ ರೆಡ್ಡಿ ಅಂತೇಳಿ, ಚಿಂತಾಮಣಿ ಟೊಮಾಟೊ ಮಾರ್ಕೆಟಿಂದ. ವಿ ಎಸ್ ಆರ್ ನಮ್ಮ ಬ್ರ್ಯಾಂಡ್ ನೇಮು. ಚಿಂತಾಮಣಿ ನಮಗೆ ಸುಮಾರು ಒಂದು 10ರಿಂದ 20 ಸಾವಿರ ಅರವೆಲ್ಸ್ ಇದೆ ಎವ್ರಿಡೇ. ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್ ಈ ಬಿಸ್ನೆಸ್ಸು? ಸುಮಾರು ನಾವು ಒಂದು 10 ವರ್ಷದಿಂದ ಮಾಡ್ತಾಯಿದ್ವಿ. ನಾವು ಹೈಸ್ಕೂಲ್ ಟೀಚರು. ನಾವು ರಿಸೈನ್ ಮಾಡಿಬಿಟ್ಟು ನಾವು ಇದಕ್ಕೆ ಬಂದಿರೋದು, ಟೊಮಾಟೊ ಬಿಸ್ನೆಸ್ ಬಂದಿರೋದು. ನಾವು ಒಂದು 10 ವರ್ಷ ನಮ್ಮ ಸರ್ವಿಸ್ ಆಗಿದೆ. ಇವಾಗ ಈ ಮಾರ್ಕೆಟಲ್ಲಿ ಟಾಪ್ 1 ಲಿಸ್ಟಲ್ಲಿದ್ದೀವಿ. ಇದು ನಮಗೆ ಮ್ಯಾಕ್ಸಿಮಮ್ ಬರೋದು ನಮಗೆ ಈ ಮಾರ್ಕೆಟಲ್ಲಿ, ಚಿಂತಾಮಣಿ ಮಾರ್ಕೆಟಲ್ಲಿ ಮ್ಯಾಕ್ಸಿಮಮ್ ಅರವೆಲ್ಸ್ ಇರೋದು ನಮಗೆ ಅಷ್ಟು. ಸರ್ ನಿಮಗೆ ಈ ಟೊಮೆಟೊ ಬಿಸ್ನೆಸ್ ತುಂಬ ಇಷ್ಟನಾ ಸರ್ ನಿಮಗೆ? ಟೊಮೊಟೊ ಬಿಸ್ನೆಸ್ ಇಷ್ಟ ಆಗಿದ್ದಕ್ಕೆ ಜಾಬ್ ಬಿಟ್ಬಿಟ್ಟು ಬಂದಿರೋದಲ್ಲ. ಹಾಂ, ಮತ್ತು ಇನ್ನೇನಿದೆ ಸರ್ ನಿಮಗೆ ಇಲ್ಲಿ ಚಿಂತಾಮಣಿಗೆ ಟೊಮೆಟೊದ್ರಲ್ಲಿ ನಿಮಗೆ ಎಷ್ಟು ಫರ್ ಡೇಗೆ ಎಷ್ಟು ಬರ್ಬೋದು ಸರ್ ಟೊಮೆಟೊ? ಟೊಮೊಟೊ ಇವಾಗ ಮಾರ್ಕೆಟ್ಗೆ ಎಲ್ಲ ಬರ್ತಾಯಿದೆ ಒಂದು 40ರಿಂದ 50 ಸಾವಿರ, 40 ಸಾವಿರದಿಂದ 40 ಸಾವಿರ ಬರ್ತಾಯಿದೆ. ನಿಮಗೆ ಎಷ್ಟು ಬರ್ತಾಯಿದೆ ಸರ್? ನಮಗೆ ಒಂದು 15 ಸಾವಿರ ಬರ್ತಾಯಿದೆ. ಸರ್ 1/4 ಆಫ್ ಮಾರ್ಕೆಟ್ ನಮ್ಮದು. 1/4 ಆಫ್ ಮಾರ್ಕೆಟ್ ನಮ್ಮದು. ಸರ್ ಯಾವ ಕಡೆಯಿಂದ ಬರುತ್ತೆ ಸರ್ ನಿಮಗೆ? ನಮ್ಮದು ಮ್ಯಾಕ್ಸಿಮಮ್ ಆಂಧ್ರದಿಂದನೇ ಬರ್ತಾಯಿದೆ. ಆಂಧ್ರ 50%, 60% ಆಂಧ್ರದಿಂದ ಬರ್ತಾಯಿದೆ. ಇನ್ನು ಮಿಕ್ಕಿದ್ದು ನಮಗೆ ಲೋಕಲ್. ಸರ್ ನಿಮ್ಮದು ಸ್ವಂತ ಊರು ಯಾವ್ದು ಸರ್? ಸ್ವಂತ ಊರು ನಮ್ಮದು ದಿನಮಿಂದ ಹಳ್ಳಿ, ಹೆಗ್ಗುಕೋಟೆ ಹತ್ರ, ಚಿಂತಾಮಣಿಯಲ್ಲಿ ರೆಸಿಡೆನ್ಸಿಯಲ್ಲಿರೋದು. ಸರ್ ಹೀಗೆ ಅಂದರೆ ಜಾಕ್ಪಾಟ್ ಜಾಸ್ತಿ ತೆಗಿತಾರಂತ ಒಂದು ಕಂಪ್ಲೇಂಟ್ ಇದೆ ಸರ್, ಅದು ಏನಕ್ಕೋಸ್ಕರ ತೆಗಿತಾರೆ ಸರ್? ಬಂದಿರೋದು ಕಾಯಿಲೆ ಸ್ವಲ್ಪ ಇದೆ. ಅದು ವ್ಯಾಪಾರಸ್ಥರು ಮಾತನಾಡಿಬಿಟ್ಟು, ಇಲ್ಲಿ ಯೂನಿಯನ್ ಮಾತನಾಡಿಬಿಟ್ಟು ಅದು ತೆಗೆಸಬೇಕು ಅಂತೇಳಿ ನಮ್ಮದು ಉದ್ದೇಶ ಇದೆ. ಮುಂದಿನ ವರ್ಷ ನಾವು ಅದು ಜಾಕ್ಪಾಟ್ ತೆಗಿಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ಈ ವರ್ಷ ಮಳೆಗಳು ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ಜಾಕ್ಪಾಟ್ ಮಾಡ್ತಾಯಿದ್ದೀವಿ. ಅದನ್ನು ಈ ವರ್ಷ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಏನೋ ರೈತರಿಗೆ ಸಮಾಧಾನ ಮಾಡಿ ಹೇಳ್ತಾಯಿದ್ದೀವಿ. ಅದನ್ನು ಬಿಟ್ಟರೆ ಮತ್ತೆ ಮುಂದಿನ ವರ್ಷ ಇದು ಜಾಕ್ಪಾಟ್ ತೆಗಿಬೇಕು ಅಂತೇಳಿ ನಮಗೆ ಉದ್ದೇಶ ಇಟ್ಕೊಂಡಿದ್ದೀವಿ. ಸರ್ ನೀವೇನಾದರೂ ಔಟ್ ಆಫ್ ಬೇರೆ ಸ್ಟೇಟ್ಗಳಿಗೆ ನೀವು ಕಳಿಸ್ತೀರಾ ಸರ್? ನೀವೇನಾದರೂ ನಿಮ್ಮ ಸ್ವಂತ? ಹೌದು, ನಾವು ಸ್ವಂತ ವ್ಯಾಪಾರ ಇಲ್ಲ, ನಾವು ಬರೀ ಬ್ರೋಕರ್ಸ್ ಅಷ್ಟೇ. ನಾವು ಬೈಯರ್ಗೆ ನಾವು ಕೊಟ್ಬಿಟ್ಟು ನಾವು ಕಮಿಷನ್ ಏನಿದೆ ತಗೊಂಡು ಬಿಡ್ತೇವೆ ಸರ್. ನಮ್ಮದು ಟ್ರೇಡಿಂಗ್ ಇಲ್ಲ ಸರ್. ನಿಮ್ಮ ಲೆಕ್ಕಕ್ಕೆ ಕೋಲಾರ ಬೆಸ್ಟಾ ಚಿಂತಾಮಣಿ ಬೆಸ್ಟಾ ಸರ್ ಟೊಮೆಟೊದಲ್ಲಿ? ಟೊಮೊಟೊದಲ್ಲಿ ಕೋಲಾರ ಅರವೆಲ್ ಜಾಸ್ತಿ ಇದೆ ಕಂಪೇರ್ಡ್ ಟು ಚಿಂತಾಮಣಿ ಮಾರ್ಕೆಟು ಓಲ್ಡೆಸ್ಟ್ ಮಾರ್ಕೆಟು ಇನ್ ಕರ್ನಾಟಕದಲ್ಲಿ ಹಳೆಯ ಮಾರ್ಕೆಟ್ ಅಂದರೆ ಚಿಂತಾಮಣಿ. ಅದನ್ನು ಬಿಟ್ಟು ಚಿಂತಾಮಣಿ ಮಾರ್ಕೆಟ್ ಯಾಕೆ ವೀಕ್ ಆಯಿತು ಅಂದರೆ ಕೋಲಾರ ಮಾರ್ಕೆಟಲ್ಲೂ ಕನ್ವೀನಿಯೆಂಟ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಅರವೆಲ್ಸ್ ರೈಸ್ ಆಗಿದೆ. ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅದಕ್ಕೋಸ್ಕರ ಸರಕು ಕಡಿಮೆ ಬರ್ತಾಯಿದೆ. ಇಲ್ಲದೇ ಇದ್ದರೆ ಇದು ಹಳೆ ಮಾರ್ಕೆಟು, ಇಡೀ ಕರ್ನಾಟಕಕ್ಕೆ ಟೊಮಾಟೊ ಮಾರ್ಕೆಟಲ್ಲಿ ಹಳೆ ಮಾರ್ಕೆಟ್ ಇದು ಸರ್. ಇಂಡಿಯಾದಲ್ಲಿ ಮದನಪಲ್ಲಿ ಮಾರ್ಕೆಟು ಎರಡೂ ಹಳೆ ಮಾರ್ಕೆಟ್. ಸರ್ ಇಂಡಿಯಾದಲ್ಲಿ ಚಿಂತಾಮಣಿ ಟೊಮೆಟೊ ಅಂತ ಒಂದು ಏನಾದರೂ ಹೆಸರಿದೆಯಾ ಸರ್? ಎಸ್ ಇದೆ, ಅದು ಡೆಫಿನೆಟ್ ಆಗಿದೆ. ಚಿಂತಾಮಣಿ ಸರಕು ಅಂದರೆ ಇನ್ನು ಸ್ವಲ್ಪ 50 ರೂಪಾಯಿ ಜಾಸ್ತಿ ಮಾರ್ತದೆ ಅಲ್ಲಿ ಆಚೆಗೆ. ಅದೇ ಅದು ಏನಕ್ಕೋಸ್ಕರ ಸರ್? ಅದಕ್ಕೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರ್ತದೆ ಆ್ಯಂಡ್ ಕ್ಲೀನಿಂಗ್ ಚೆನ್ನಾಗಿರ್ತದೆ, ಅದು ಬಂದಿರೋದು. ನಮ್ಮ ಚಿಂತಾಮಣಿ ಅಂದರೆ ಟೊಮೆಟೊದಲ್ಲಿ ಕ್ಲೀನಿಂಗಲ್ಲಿ ನಂಬರ್ 1 ಅಂತೀರಿ? ಚಿಂತಾಮಣಿ ಅನ್ನೋಲ್ಲ, ಬೆಂಗಳೂರು ಸರಕು ಅಂತಾರೆ. ಬೆಂಗಳೂರು ಸರಕು ಅಂತಾರೆ, ಚಿಂತಾಮಣಿ ಎಕ್ಸ್ಪ್ರೆಷನ್ ಮಾಡಲ್ಲ. ಬೆಂಗಳೂರು ಸರಕು ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಚಿಂತಾಮಣಿಲಿ ಸೀಡ್ಸ್ ಫೇಮಸ್ಸಾ ನಾಟಿ ಫೇಮಸ್ಸಾ ಸರ್? ನಾಟಿ. ದೇಶಿ ಟೊಮೊಟೊ ಇಲ್ಲಿ ಚೆನ್ನಾಗಿ ಹೋಗ್ತದೆ, ಹೈಬ್ರಿಡ್ಗಳು ಕಡಿಮೆ ಹಂಗೆ. ಸರ್ ನಿಮ್ಗೆ ಇಲ್ಲಿ ರೈತರಿಗೆ ಅವತ್ತಿಂದ ಪೇಮೆಂಟ್ ಮಾಡ್ತೀರಾ ಇಲ್ಲ ಸ್ವಲ್ಪ ಡಿಲೇ ಮಾಡ್ತಾ ಇದ್ವಿ? ಈ ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಈ ವರ್ಷ ಸ್ವಲ್ಪ ಡೇ ಬೈ ಡೇ ಮಾಡ್ತಾ ಇದ್ದೀವಿ, ಅದರ್ವೈಸ್ ಡೈಲಿ ಮಾಡ್ತಾ ಇದ್ದೀವಿ.
ಇದ್ರಕ್ಕೆ ಮೊದಲೆಲ್ಲ ನಾವು ಡೈಲಿ ಎಷ್ಟು 1 ಲಕ್ಷ ಬಿಲ್ ಆಗಿರಲಿ 2 ಲಕ್ಷ ಬಿಲ್ ಆಗಿರಲಿ ಅವತ್ತೇ ಕೊಡ್ತಾಯಿದ್ದೀವಿ. ಸರ್ ನಿಮಗೆ ರೈತರ ಹತ್ರ ಬಾಂಧವ್ಯ ಹೇಗಿದೆ ಸರ್? ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದ್ರೆ ನಮಗೆ ಮಾಲ್ ಚೆನ್ನಾಗಿ ಬರೋದಲ್ಲ. ಇದ್ರ ಉದ್ದೇಶನೇ ನೀವು ಏನಾದರೂ ಹೇಳಿ ರೈತರ ಹತ್ರ ಎಷ್ಟು ಬಾಂಧವ್ಯ ಇದ್ರೇ ಅಷ್ಟು ಚೆನ್ನಾಗಿ ಮಾಲ್ ಬರೋದು. ಅದು ನಿಜ ಸರ್, ಅದು ನಿಜ ಸರ್. ಹಾಗೆ ಈ ರೇಟ್ ಇನ್ನು ಎಷ್ಟು ದಿನ ಇರ್ಬೋದು ಸರ್? ಈ ರೇಟ್ ನಿಮ್ಮ ಪ್ರಕಾರ ದೀಪಾವಳಿ ತನಕ ನಮ್ಗೆ ಗ್ಯಾರಂಟಿ ಇದೆ. ಅದುವರೆಗೂ ನಮ್ಮದು ಗ್ಯಾರಂಟಿ ಇದೆ. ದೀಪಾವಳಿ ಬಿಟ್ಟ ಮೇಲೆ ಆಸಿಲೇಟ್ ಆಗ್ಬೋದು, ನೋಡೋಣ ಯಾವ ರೇಟ್ ಆಗ್ಬೋದು ಸರ್. ಆದಮೇಲೆ ದೀಪಾವಳಿ ಆದಮೇಲೆ ಬರ್ಬೋದು 200ರಿಂದ 300-350 ರೂಪಾಯಿ ಬರ್ಬೋದು. 100 ಆರೆಂಜ್ ಹಿಡಿಯಲ್ಲ ಸರ್? 100 ಆರೆಂಜ್ಗೆ ಏನಾದರೂ ಇಳಿಯೋದು ಸಾಧ್ಯತೆ ಇದೆಯಾ ಸರ್ ದೀಪಾವಳಿ ಆದಮೇಲೆ? ಇಲ್ಲ, ಅಷ್ಟೊಂದು ಇಳಿಯೋಕ್ಕೆ ಇನ್ನೂ 1 ತಿಂಗಳೇನು ಬರಲ್ಲ. 1 ತಿಂಗಳವರೆಗೂ 200ರಿಂದ 300-350 ರೂಪಾಯಿ ಮಾರ್ತದೆ, ತೊಂದರೆ ಇಲ್ಲ. ನವೆಂಬರ್ವರೆಗೂ ಆವ್ರೇಜ್ ಆಗಿ ಇದ್ದೇ ಇರುತ್ತೆ ಸರ್? ಇರ್ತದೆ ಸರ್. ಮಾರ್ಕೆಟಿಂಗ್ ಎಲ್ಲ ಈ ಕಡೆ ಸಾಕಾಗುತ್ತೆ ಸರ್ ನಿಮಗೆ ಜಾಗ? ಡೆಫಿನೆಟಾಗಿ ಸಾಕಾಗ್ತಾ ಇಲ್ಲ. ಸಾಕಾಗದೇ ಇರೋದಕ್ಕೆ ಇಲ್ಲಿ ಅರೈವಲ್ಸ್ ಕಡಿಮೆ ಬರ್ತಾ ಇದೆ, ಅಂದರೆ ಸರಕು ಕಡಿಮೆ ಬರ್ತಾ ಇದೆ. ಇಲ್ಲಿ ಜಾಗ ಪ್ರಾಬ್ಲಮ್ ಆಗಿದ್ದಕ್ಕೆ ಸರಕು ಕಡಿಮೆ ಬರ್ತಾ ಇದೆ. ಸ್ವಲ್ಪ ಜಾಗ ಇದ್ದರೆ ಇನ್ನೂ ಜಾಸ್ತಿ ಸರಕು ಬರ್ತದೆ. ಅದು ವ್ಯವಸ್ಥೆ ಇಲ್ಲಿ ಚೆನ್ನಾಗಿಲ್ಲ. ವ್ಯವಸ್ಥೆ ನಾವು ರಾಜಕಾರಣಿಗಳು ಏನಾದರೂ ಸ್ವಲ್ಪ ವ್ಯವಸ್ಥೆ ಚೇಂಜ್ ಮಾಡಿ ಆಚೆಗಡೆ ಊರಿಂದ ಆಚೆಗಡೆ ಎಲ್ಲಾದರೂ ಒಂದು ಮಾರ್ಕೆಟ್ ಪ್ಲೇಸ್ ನೋಡಿದರೆ ಆವಾಗ ಇನ್ನೂ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಕೋಲಾರ್ಗಿಂತ ಇನ್ನೂ ಇಲ್ಲಿ ಜಾಸ್ತಿ ಆಗುತ್ತೆ. ಇಲ್ಲಿ ಡೈಲಿ ಕ್ಯಾಶ್ ಕೊಡ್ತಾ ಇದ್ವಿ, ಇನ್ನು ಕೋಲಾರಲ್ಲಿ ಕ್ಯಾಶ್ ಕೊಡ್ತಾ ಇಲ್ಲ. ಆದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಡೈಲಿ ಕೊಡ್ತಾ ಇದ್ವಿ. ಇನ್ನೂ ಸರಕು ಜಾಸ್ತಿ ಬರ್ತದೆ, ಯಾಕಂದರೆ ಇಲ್ಲಿ ಡೈಲಿ ಕ್ಯಾಶ್ ಕೊಟ್ಟು ಬಿಡ್ತಾ ಇದ್ದೀವಿ. ಇದು ಒಂದು. ಮತ್ತೆ ಒಂದು ಎರಡನೇದು ಬಂದು ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಜಾಗ ಒಂದು ಪ್ರಾಬ್ಲಮ್ಮು, ಎರಡನೇದು ಜಾಕ್ಪಾಟ್ ಪ್ರಾಬ್ಲಮ್ಮು, ಮತ್ತು ಟಾಪ್ ರೇಟ್ ಕೂಗಿದ್ರೆ ಅದೊಂದು 10 ರೂಪಾಯಿ ಕಡಿಮೆ ಬರೆಯೋದು. ಇವೆಲ್ಲ ವ್ಯವಸ್ಥೆಗಳು ಸರಿ ಮಾಡಿಕೊಂಡ್ರೆ ಇಲ್ಲಿ ಚಿಂತಾಮಣಿ ಮಾರ್ಕೆಟು ಹೆವಿ ಸರಕು ಬರುತ್ತೆ. ಇಡೀ ಏಷ್ಯಾಗೆ ನಂಬರ್ 1 ಮಾರ್ಕೆಟ್ ಆಗುತ್ತೆ. ಇದು ಮೇಯ್ನ್. ಜಾಗ ಇನ್ನೂ ಇದ್ದರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಿಮ್ಮ ಕಡೆಯಿಂದ? ಡೆಫಿನೆಟಾಗಿ ಹೌದು, ನಿಜ 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 ಸರ್. ನೀವು ಈ ಕಡೆಯಿಂದ ಅವರು ತೊಗೊತಾರಲ್ಲ ಸರ್, ಕೂಗ್ಬಿಟ್ಟು ತೊಗೊತಾರಲ್ಲ? A3 ಬಂದು 20ರಿಂದ 100 ರೂಪಾಯಿ, A2 ಬಂದು 100ರಿಂದ 200-250 ರೂಪಾಯಿ, A1 ಬಂದು 250ರಿಂದ 550 ರೂಪಾಯಿ. ಸರ್ ಇಲ್ಲಿಂದ ನಿಮ್ಮ ಟೊಮೆಟೊ VSR ಇಂದ ತೊಗೊಂಡು ಎಲ್ಲ ಯಾವ್ಯಾವ ಸ್ಟೇಟ್ಗೆ ಹೋಗ್ತಾ ಇದೆ ಸರ್ ಇವತ್ತು? ಇಲ್ಲಿ ಚಿಂತಾಮಣಿನಾ? ಚಿಂತಾಮಣಿಯಿಂದ. ಚಿಂತಾಮಣಿ ಸರಕು ಛತ್ತೀಸ್ಗಢದಿಂದ ಸ್ಟಾರ್ಟು, ಒರಿಸ್ಸಾ, ಛತ್ತೀಸ್ಗಢ, ಇದು ವೆಸ್ಟ್ ಬೆಂಗಾಲು, UP, ಜಾರ್ಖಂಡು, ಡೆಲ್ಲಿ, ಇಷ್ಟು ಜಾಗಕ್ಕೆ ಹೋಗ್ತಾ ಇದೆ. ಪ್ಲಸ್ಸು ಇದು ಮಧ್ಯಪ್ರದೇಶ, ಸ್ವಲ್ಪ ಇದು ಏನು ಮಹಾರಾಷ್ಟ್ರ ಒಂದು ಕೆಲವು ಕಡೆ ಹೋಗ್ತಾ ಇದೆ, ಕಡಿಮೆ ಆದ್ರೂ ಡೆಲ್ಲಿ ಜಾಸ್ತಿ ಹೋಗ್ತಾ ಇದೆ ಇವಾಗ. UP, ಡೆಲ್ಲಿ ಜಾಸ್ತಿ ಹೋಗ್ತಾ ಇದೆ. ಇದು ಸರ್. ನಾನು ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ, ನಾನು ವಿಡಿಯೋ ಮಾಡೋಕ್ಕೆ ಬಂದಾಗ ನಿಮ್ಮ ಹತ್ರ ಜಾಸ್ತಿ ಜನ ನಾರ್ತ್ ಇಂಡಿಯನ್ಸ್ ಇದ್ದರು ಸರ್. ಅವರು ಆ ಕಡೆಯಿಂದ ಬಂದು ಇಲ್ಲಿಂದ ಖರೀದಿ ಮಾಡ್ತಾರೆ ಸರ್? ಆ ಕಡೆಯಿಂದ ಬಂದಿದ್ದಾರೆ. ಅವರು ಕೂಡ ನಾವು ಸಾಲ ಕೊಟ್ಟು ನಾವು ಮಾಡ್ತಾ ಇದ್ದೀವಿ. ಅವ್ರ ಗ್ಯಾರಂಟಿ ಇದ್ದರೆ ಮಾತ್ರ ನಾವು ಸರಕು ಕೊಡ್ತಾ ಇದ್ದೀವಿ. ಗ್ಯಾರಂಟಿ ಇರೋರೇ ಬಂದಿದ್ದಾರೆ. ಅವ್ರು ಕೂಡ ಸಾಲ ಕೊಟ್ಟಿದ್ದೀವಿ ನಾವು. ಉತ್ತರ ಭಾರತದವರು ಅಂತೇಳಿ ನಾವೇನು ಅವ್ರಿಗೆ ನೆಗ್ಲೆಕ್ಟ್ ಏನು ಮಾಡಿಲ್ಲ. ಅವರು ಕೂಡ 50-60 ಲಕ್ಷ ನಾವು ಸಾಲ ಕೊಟ್ಬಿಟ್ಟೆ ನಾವು ವ್ಯಾಪಾರ ಶುರು ಮಾಡಿ. ನಮ್ಮ ಚಿಂತಾಮಣಿ ಅಂದರೆ ಸ್ವಾಭಿಮಾನ ಜಾಸ್ತಿ ಸರ್. ಅಂದರೆ ಎಲ್ಲರನ್ನೂ ನಾವು ಆಕರ್ಷಣೆ ಮಾಡ್ತೀರಿ. ಮೇಯ್ನ್ ಅಂದರೆ ಸ್ಪೆಷಾಲಿಟಿ ಅದು ಸರ್. ಸರ್ ಎಷ್ಟು ಜನ ಬಂದಿದೆ ಸರ್ ನಿಮ್ಮ ಹತ್ರ? ವ್ಯಾಪಾರ ಹುಟ್ಕೊಂಡಿರೋದೇ ಚಿಂತಾಮಣಿ. ಇಲ್ಲಿ ಹುಟ್ಟಿ ಬೆಳೆದು ಕೋಲಾರ್ಗೆ ಹೋಗಿರೋದು ಎಲ್ಲ ವ್ಯಾಪಾರಸ್ಥರು ಹುಟ್ಟಿರೋದೇ ಇಲ್ಲಿ ಹುಟ್ಟು ಗುಣ ಹಂಗಿದೆ. ಇಲ್ಲಿ ವ್ಯಾಪಾರಸ್ಥರು ರೆಡಿ ಆಗ್ತಾರೆ, ಕೋಲಾರ್ಗೆ ಹೋಗ್ತಾರೆ. ಕೋಲಾರ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತಾರೆ. ಯಾಕಂದರೆ ಅಲ್ಲಿ ಪ್ಯಾಕಿಂಗ್ ಇರ್ತದೆ, ಅವರೇಜ್ ಬರ್ತದೆ ಅಂತೇಳಿ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಹೋಗ್ಲಿ ಸಂತೋಷ. ಇಲ್ಲಿನೂ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡೋರು ಇಲ್ಲಿ ಮಾಡ್ತಾರೆ. ಎಲ್ಲ ಒಂದೇ ಕಡೆ ಇದ್ರೂ ಸರಕು ಸಿಕ್ಕಲ್ಲ. ಅದಕ್ಕೆ ಕೆಲವರು ಕೋಲಾರ್ಗೆ ಹೋಗಿದ್ದಾರೆ ಸರ್. ಈ ರೇಟಲ್ಲಿ ಆಂಧ್ರ ಬೆಸ್ಟಾ ನಮ್ಮ ಚಿಂತಾಮಣಿ ಬೆಸ್ಟಾ ಸರ್? ಇವಾಗಿರೋ ಟೊಮೆಟೊ ಬೆಲೆ ಸರ್ಕಲ್ಲಿ ಆಂಧ್ರ ಸರಕೆ ಬೆಸ್ಟ್. ಆಂಧ್ರ ಸರಕು ತುಂಬ ಚೆನ್ನಾಗಿದೆ. ಸಾಹು ಅಂತೂ ತುಂಬ ಚೆನ್ನಾಗಿದೆ. ಟಾಪ್ ರೇಟ್ ಹೋಗೋದು ಅದೇ ಹೋಗೋದು ಸರ್. ಇಲ್ಲಿ ಯಾಕೆ ಆ ಕ್ವಾಲಿಟಿ ಇಲ್ಲ ಸರ್ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಚಿಂತಾಮಣಿ ಸರೌಂಡಿಂಗ್? ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಈಗಿನ ಟೈಮ್ನಲ್ಲಿ ವೆರೈಟಿ 448 ಆ್ಯಂಡ್ 440 ಹಾಕಿದ್ದಾರೆ. ಅದೊಂದು ಸಾಹು ಕ್ವಾಲಿಟಿ ಬರಲ್ಲ. ಅದಕ್ಕೋಸ್ಕರ ನಮ್ಮ ಲೋಕಲ್ ಸರಕು, ನಮ್ಮ ಲೋಕಲಲ್ಲಿ ಮಳೆ ಸ್ವಲ್ಪ ಜಾಸ್ತಿ, ಅದು ಒಂದು ಮೇಯ್ನ್ ಕಾರಣ. ಅದು ಬಿಟ್ಟರೆ ಜಾತಿನೇ ಬೇರೆ ಜಾತಿ ಹಾಕಿದ್ದಾರೆ ಟೊಮಾಟೊ, ಅದಕ್ಕೋಸ್ಕರ ಅಷ್ಟೇ ಸರ್. ಈ ಸಾಹೋದಲ್ಲಿ ಸಹ ಬೇರೆ ಬೇರೆ ಥರದ್ದು ತಳಿಗಳಿರುತ್ತಲ್ಲ ಸರ್? ಸಾಹು ಒಂದೇ ಇರೋದು. ಒಂದೇನಾ? ಸಾಹು ಹೊಸ ವೆರೈಟಿ ಅದು ಬಂದಿರೋದು. ಆ ಹೊಸ ವೆರೈಟಿ ಬಂದ್ರೂ ಪರವಾಗಿಲ್ಲ, ಒಳ್ಳೆ ಕೀಪಿಂಗ್ ಕ್ವಾಲಿಟಿ ಇದೆ. ನೀನು 8 ದಿವಸ ಪ್ಯಾಕಿಂಗ್ ಮಾಡಿದ್ರೂ ಏನೂ ಆಗಲ್ಲ. 8 ದಿವಸಕ್ಕೆ ನೀರು ಬರಲ್ಲ ಅದು.
ಇದು ಬೇರೆ ಸರಕೆಲ್ಲ ನೀವು 2 ದಿವಸಕ್ಕೆ 3 ದಿವಸಕ್ಕೆಲ್ಲ ನೀರು ಬಂದುಬಿಡ್ತದೆ. ಸರ್ ನಿಮ್ಮ ಲೆಕ್ಕಕ್ಕೆ 4 ಬೆಸ್ಟಾ ಸಾಹು ಬೆಸ್ಟಾ ಸರ್? ಸಾಹುನೇ ಬೆಸ್ಟ್. ನವೇ ಟೈಮ್ ಇಸ್ ಸಾಹು ಇಸ್ ದ ಬೆಸ್ಟ್ ಫಾರ್ ಆಲ್. ಸರ್ ನಿಮ್ಮ ಹತ್ರ ಈಗ ಬರ್ತಾ ಇದ್ದಲ್ಲ ಸರ್, ಎಷ್ಟನೇ ಟ್ರಿಪ್ ಅವರು ಬರ್ತಾ ಇದ್ದಾರೆ ಸರ್? ಎಷ್ಟನೇ ಸರಿ ಕಿತ್ತು ತೊಗೊಂಡು ಬರ್ತಾ ಇದ್ದಾರೆ ಸಾಹುದವರು, ಆಂಧ್ರದವರು? ಎಷ್ಟು ಟ್ರಿಪ್ ಕಿತ್ತಿದ್ದಾರೆ ಸರ್? ಎಷ್ಟು ಕಟಿಂಗ್ ಇದೆ? 25 ಸಲ ಕಟಾವಾಗಿದೆ. ಹಾಂ, 25 ಟೈಮ್ಸ್ ಕಟಾವಾಗಿದೆ. ಡೇ ಬೈ ಡೇ ಕೀಳ್ತಾರೆ. ಡೇ ಬೈ ಡೇ 2 days ಒನ್ಸ್ ಕೀಳ್ತಾರೆ. 2 ದಿವಸಕ್ಕೆ 1 ದಿವಸ ಕೀಳಿದ್ರು 20-25 ಕೊಯ್ಲಾಗಿದೆ. ಮ್ಯಾಕ್ಸಿಮಮ್ ಇವತ್ತು ಅವೆಲ್ಲ ಏನು ರೇಟ್ ಹೋಗ್ತಾಯಿದೆ ಸರ್? ಅವೆಲ್ಲ ಹೋಗ್ತಾ ಇದೆ. 20ನೇ ಕೊಯ್ಲು ಬಂದು ಇವತ್ತು ಕೂಡ 300 ರೂಪಾಯಿ ಆಗಿದೆ. ಹಾಂ, ಅದು ಹಂಗೆ. 3ನೇ ಕೊಯ್ಲು, 2ನೇ ಕೊಯ್ಲು, 4ನೇ ಕೊಯ್ಲು ಅಂದರೆ 500 ಹೆಚ್ಚಿಲ್ಲ ಹಂಗೆ. ಸರ್ ಈ ಟೈಮಲ್ಲಿ ಕರ್ನಾಟಕ ನಮ್ಮ ಚಿಂತಾಮಣಿಯವರು ದುಡ್ಡು ಮಾಡ್ಕೊಂಡಿದ್ದಾರೆ, ಆಂಧ್ರವ್ರು ದುಡ್ಡು ಮಾಡ್ಕೊಂಡಿದ್ದಾರೆ ಸರ್? ಆಂಧ್ರದವರೇ ದುಡ್ಡು ಮಾಡ್ಕೊಂಡಿದ್ದಾರೆ. ಸಂತೋಷ, ಯಾರಾದರೂ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಆಂಧ್ರದವರೇ ಮಾಡ್ಕೊಳ್ಳಿ, ಅವ್ರ ಜನಗಳೇ ಅಲ್ವಾ? ಹೌದೌದು, ನಿಜ ಸರ್, ನಿಜ. ಬಟ್ ನಮ್ಮ ಕಡೆ ಮಳೆ ಬಿದ್ದು ಜಾಸ್ತಿ ಇದಾಗ್ಬಿಟ್ಟಿದೆ ವಿನಃ. ಬಟ್ ಸರ್ ಅವರು ವರ್ಷ ಮಾತ್ರ ನಮ್ಮ ಕರ್ನಾಟಕದವರು ಏನು ಲೋಕಲ್ ಅವರು ಇದ್ದಾರೆ ಅವರೆಲ್ಲ ದುಡ್ಡು ಕಡಿಮೆ ಮಾಡಿದ್ದಾರೆ. ವರ್ಷನೂ ಅವರೇ ಜಾಸ್ತಿ ಮಾಡ್ತಾಯಿದ್ರು. 6-7 ಅಲ್ಲಿ ಆಂಧ್ರದಲ್ಲಿ ಬೆಳೆಯೋಕ್ಕಾಗಲ್ಲ, ನಮ್ಮ ಲೋಕಲ್ ಅವರೇ ಬೆಳೀತಾರೆ. ಆವಾಗ ದುಡ್ಡು ಮಾಡಿರೋದೆಲ್ಲ ನಮ್ಮ ಲೋಕಲ್ ಅವರೇ. ಮತ್ತು ಈ ಟೈಮ್ನಲ್ಲಿ ಬರೋದು ಆಂಧ್ರ ಸರಕು ಈ ಟೆಂಪ್ರೇಚರ್ಗೆ ಅಲ್ಲಿ ಬೆಳೆ ಆಗ್ತದೆ. ಅವ್ರ ಟೊಮಾಟೊ ಇವಾಗ ಬರ್ತಾ ಇದೆ, ಒಳ್ಳೆ ಕ್ವಾಲಿಟಿ ಇದೆ, ಅದಕ್ಕೋಸ್ಕರ ಅವ್ರಿಗೆ ಅನುಕೂಲ ಆಗಿದೆ, ದುಡ್ಡು ಆಗ್ತಾ ಇದೆ. ಸಂತೋಷ ಸರ್. ಅವರು ಸಮ್ಮರಲ್ಲಿ, ಬೇಸಿಗೆ ಕಾಲದಲ್ಲಿ ಅವ್ರು ಬೆಳೆಯೋಕ್ಕಾಗಲ್ಲ ಸರ್ ಆಂಧ್ರದವರು? ಬೇಸಿಗೆ ಕಾಲ ಬೆಳೆಯೋಕ್ಕಾಗಲ್ಲ, ಅವ್ರಿಗೆ ಹೆವಿ ಉಷ್ಣಾಂಶ ಇರ್ತದೆ. ಏನು 40 ಡಿಗ್ರಿ ಮೇಲೆ ಇರ್ತದೆ. 40 ಮೇಲೆ ಇದ್ರಿಂದ ಆಗಲ್ಲ. ಇಲ್ಲಿ ನಮ್ಮದು ಮ್ಯಾಕ್ಸಿಮಮ್ ಈ ವರ್ಷ 34 ಡಿಗ್ರಿ ಮ್ಯಾಕ್ಸಿಮಮ್ ಇಲ್ಲಿ, ಏನು ಅಷ್ಟೇ ಹೈಯೆಸ್ಟ್ ಇರೋದು ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಟೊಮಾಟೊ ಆಗ್ತದೆ. ಇಡೀ ಉತ್ತರ ಭಾರತಕ್ಕೆ ಟೊಮಾಟೊ ಮೊದಲೆಲ್ಲ ನೀನು 20-30 ವರ್ಷ ಹಿಂದ್ಗಡೆ ಇಡೀ ಉತ್ತರ ಭಾರತಕ್ಕೆ ಟೊಮಾಟೊ ಬೇಕಂದರೆ ಚಿಂತಾಮಣಿ ಸರಕೆ ಬೇಕು. ಅವರು ಕೋಲಲ್ಲಿ ಒದ್ರೂ ಇಲ್ಲೇ ತಗೋಬೇಕು. ನಾವು ಹೇಳಿದ ಬೆಲೆಗೆ ತಗೊಳ್ತಾ ಇದ್ರು. ಇವಾಗ ಏನಂದರೆ ಮಾರ್ಕೆಟ್ಗಳು ಜಾಸ್ತಿ ಆಗಿದೆ, ಚಿಕ್ಕಾಪಟ್ಟಿ ಆ ಕಡೆ ಈ ಕಡೆ ಎಲ್ಲ ಬೆಳೆಯೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವಾಗ ಚಿಕ್ಕಮಂಗ್ಳೂರು ಮಾರ್ಕೆಟ್ ರೆಡಿಯಾಗಿದೆ, ನೀವು ಹಾಸನ ಮಾರ್ಕೆಟ್ ರೆಡಿಯಾಗಿದೆ, ಮೈಸೂರು ರೆಡಿಯಾಗಿದೆ, ಈ ಕರ್ನಾಟಕದಲ್ಲೇ ಆಂಧ್ರದಲ್ಲಿ ಮುಳ್ಕುಲ್ಚೂರು ರೆಡಿಯಾಗಿದೆ, ಅನಂತಪುರ ರೆಡಿಯಾಗಿದೆ. ಇವೆಲ್ಲ ಮಾರ್ಕೆಟ್ಗಳು ರೆಡಿಯಾಗಿದೆ. ಮೊದಲು ಮದನಪಲ್ಲಿ, ಆಂಧ್ರದ ಮದನಪಲ್ಲಿ ಮಾರ್ಕೆಟು, ಚಿಂತಾಮಣಿ ಹಳೆಯ ಮಾರ್ಕೆಟ್ಗಳು ಸುಮಾರು ಅಂದರೆ ಈ ಮಾರ್ಕೆಟ್ಗಳಿಗೂ ಒಂದು 50 ವರ್ಷ ಸರ್ವಿಸ್ ಇರ್ತದೆ. ಒನ್ ಆಫ್ ದ ಬೆಸ್ಟ್ ಇವಾಗ ಕೊಡೋ ಕ್ವಾಲಿಟಿಯಲ್ಲಿ ಚಿಂತಾಮಣಿ ಕಾಯಿಗೆನೇ ಸರ್ ಒಂದಿದೆಯಾ ಸರ್ ನಿಮ್ಮ ಮುಖಾಂತರ ಹೇಳೋದು? ನಮ್ಮ ಕಾಲು ನಾವು ಮುಕ್ಕೊಂಡು ನಾವು ಹೇಳೋಕ್ಕಾಗಲ್ಲ. ಇಲ್ಲಿ ಸರಕು ಅಲ್ಲಿ ಹೋಗ್ತಾ ಇದ್ದೀವಿ. ಕೋಲಾರು ಫೇಮಸ್ ಆಗಿದೆ. ಯಾಕೆ ಕೋಲಾರ ಫೇಮಸ್ ಆಗಿದ್ರೆ ಚಿಂತಾಮಣಿ ಸರಕು ಹೋದ್ರೇ ಫೇಮಸ್, ಇಲ್ಲದೆ ಇದೆ ಕೋಲಾರ ಇಲ್ಲ. ಹೌದೌದು, ನಿಜ ಸರ್. ಬೆಳೆಗಾರರು ಕಡಿಮೆ ಇದ್ದಾರೆ, ಚಿಂತಾಮಣಿ ಬೆಳೆಗಾರರು ಜಾಸ್ತಿ ಇದ್ದಾರೆ. ಚಿಂತಾಮಣಿ ಸರಕು ಇವಾಗ ಹೋಗ್ತಾ ಇದೆ. ಆಂಧ್ರ ಸರಕು ಪ್ಲಸ್ ಚಿಂತಾಮಣಿ ಸರಕು ಒಳ್ಳೆ ಮಾಲೆಲ್ಲ ಅಲ್ಲಿಗೆ ಹೋಗ್ತಾ ಇದೆ. ಮೇನ್ ಇಲ್ಲಿ ವ್ಯವಸ್ಥೆ ಸರಿ ಇದ್ದಿದ್ರೆ ಅವರೆಲ್ಲ ಇಲ್ಲೇ ಬರ್ತಿದ್ರು ಅಂತ ನೀವು ಹೇಳ್ತೀರಿ ಸರ್. ಸರ್ ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ನಿಮ್ಮ ಹತ್ರ ನಮ್ಮ ಹತ್ರ 15 ಜನ ಕೆಲಸ ಮಾಡ್ತಾರೆ. ಸ್ಟಾಫ್ ಆ್ಯಂಡ್ ನಾನ್ ಸ್ಟಾಫ್ 2 ಟೈಪ್ ಇದೆ. ಸ್ಟಾಫ್ ಬಂದು 8 ಜನ, ನಾನ್ ಸ್ಟಾಫ್ ಬಂದು ಒಂದು 10 ಜನ, ಟೋಟಲ್ 17 ಜನ ಇದೆ. 17 ಜನ. ಸರ್ ಹೇಗೆ ಇನ್ನು ಮುಂದೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತಾ ಸರ್ ನಿಮ್ಮ ಇದರ ಲೆಕ್ಕದಲ್ಲಿ? ಆಗುತ್ತೆ. ವ್ಯವಸ್ಥೆ ಏನಾಗಿದ್ರೆ ಜಾಗ ಚೇಂಜ್ ಮಾಡಬೇಕು. ಈ ಜಾಗ ಎದ್ದುಬಿಟ್ಟು ಬೇರೆ ಕಡೆ ಆಗಿದ್ರೆ ಔಟ್ಸೈಡ್ ಆಫ್ ದ ಸಿಟಿ, ಆವಾಗ ಮಾರ್ಕೆಟ್ ಡೆಫಿನೆಟ್ ಆಗಿ ಮಲ್ಟಿಪಲ್ ಆಗುತ್ತೆ ಸರಕು. ಓಕೆ, ಇವಿಷ್ಟು ನಮ್ಮ VSR ಸರ್ ಕಡೆಯಿಂದ ಹೇಳ್ತಿರೋದು. ಮೇಯ್ನ್ ಏನಂದರೆ ನಮ್ಮ ಚಿಂತಾಮಣಿ ಡೆವಲಪ್ಮೆಂಟ್ ಆಗ್ತಾನೇ ಇದೆ, ಬಟ್ ನಮ್ಮ APMC ಮಾರ್ಕೆಟ್ ಅಂತೂ ಡೆವಲಪ್ಮೆಂಟ್ ಆಗಿಲ್ಲ. ಯಾಕಂದರೆ ಮೊದಲು ವ್ಯವಸ್ಥೆ ಸರಿ ಇಲ್ಲ, ಹಾಗೆ ಜಾಗ ಚಿಕ್ಕದಾಗಿದೆ. ಈ ಸೀಸನ್ ಬಂತಂದರೆ ರೋಡಿಂದ ಆಚೆಗಿರುತ್ತೆ ಕಾಯಿಗಳೆಲ್ಲ. ಅದಕ್ಕೋಸ್ಕರ ಒಂದು 20-30-40 ಎಕರೆ ಜಾಗ ಇದ್ದರೆ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾರಂತ ನಮ್ಮ VSR ಸರ್ ಅವರು ಹೇಳ್ತಿದ್ದಾರೆ. ಸರ್ ಇಷ್ಟೊತ್ತವರೆಗೂ ನೀವು ನನಗೆ ಟೈಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಸಂತೋಷ. ಥ್ಯಾಂಕ್ ಯು ಸರ್.